ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಇಂದಿನ ಯೂಟ್ಯೂಬ್ ತರಗತಿಯಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಮ್ಮ ಸಂವಿಧಾನ ಅವರ್ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಒಂದು ಪಾಠವನ್ನು ತಿಳಿತಾ ಹೋಗೋಣ. ಇದಕ್ಕೂ ಮುಂಚಿತವಾಗಿ ನಾವು ಇತಿಹಾಸ ವಿಭಾಗದ ಮೊದಲನೇ ಒಂದು ಅಧ್ಯಯನವಾದಂತಹ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇದಾದ ನಂತರ ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯ ನಮ್ಮ ಸಂವಿಧಾನ ಅನ್ನುವಂತಹ ಒಂದು ಪಾಠ. ಈ ಪಾಠದಲ್ಲಿ ನಾವು ತಿಳಿದುಕೊಳ್ಳುವಂತಹ ಅಂಶಗಳು ಯಾವಪ್ಪ ಅಂತಂತಂದರೆ, ಅದು ಸಂವಿಧಾನದ ರಚನೆ ಯಾವ ರೀತಿ ಆಯಿತು ಅನ್ನುವಂಥದ್ದು, ಸಂವಿಧಾನದ ಕರಡು ಸಮಿತಿ ಯಾವ ರೀತಿ ಆಯಿತು, ಅಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದು, ಆ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಎನ್ನುವಂಥದ್ದು, ಸಂವಿಧಾನದ ಪ್ರಸ್ತಾವನೆ ಏನನ್ನು ಹೇಳುತ್ತೆ ಅನ್ನುವಂಥದ್ದು, ಮತ್ತು ಭಾರತದ ಸಂವಿಧಾನದ ಲಕ್ಷಣಗಳು ಯಾವುವು ಅನ್ನುವಂಥದ್ದು, ಆ ಲಕ್ಷಣಗಳ ಜೊತೆಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಹಾಗೂ ರಾಜ ನಿರ್ದೇಶಕ ತತ್ವಗಳು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಭಾರತ ಅನ್ನುವಂಥದ್ದು ಸ್ವತಂತ್ರವನ್ನು ಆಗಸ್ಟ್ 15, 1947ರಲ್ಲಿ ದೊಡ್ಡ ಮಟ್ಟದ ರಾಷ್ಟ್ರೀಯ ನಾಯಕರು ಮತ್ತು ಜನಸಾಮಾನ್ಯರ ಹೋರಾಟದಿಂದ ಗಳಿಸುವಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೋದು. ಸ್ವತಂತ್ರವನ್ನು ಭಾರತ ಗಳಿಸೋದಕ್ಕೆ ಎಷ್ಟು ಸವಾಲುಗಳನ್ನು ಎದುರಿಸ್ತೋ ಅಷ್ಟೇ ಸವಾಲುಗಳನ್ನು ಸ್ವತಂತ್ರದ ನಂತರನೂ ಸಹ ಎದುರಿಸಬೇಕಾದಂಥ ಪರಿಸ್ಥಿತಿ ಭಾರತಕ್ಕೆ ಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸ್ವತಂತ್ರ ನಂತರ ಭಾರತ ಎದುರಿಸಿದಂತಹ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡ್ಬೋದು. ಅವುಗಳಲ್ಲಿ ಮೊದಲನೇದಾಗಿರುವಂಥದ್ದು, ಸ್ವತಂತ್ರದ ನಂತರ ಒಂದೇ ದೇಶವಾಗಿದ್ದಂತಹ ಭಾರತ ಮತ್ತು ಪಾಕಿಸ್ತಾನ ಎರಡು ಪ್ರತ್ಯೇಕ ರಾಷ್ಟ್ರಗಳಾಗಿ ಉದಯ ಆಗುವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಈ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಲಕ್ಷಾಂತರ ಜನ ನಾವು ಆ ಒಂದು ಭೂಪ್ರದೇಶ ಅಥವಾ ಪಾಕಿಸ್ತಾನ ಅನ್ನುವಂಥ ಹೊಸ ದೇಶದ ಜೊತೆಗಿರೋದಿಲ್ಲ, ನಾವು ಭಾರತಕ್ಕೆ ಬರ್ತೀವಿ ಅಂತ ಭಾರತವನ್ನು ಪ್ರವೇಶ ಮಾಡ್ತವೆ. ಸೊ ಈ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ವಲಸೆ ಬಂದಂತಹ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಿಕೊಡುವಂಥದ್ದು ಒಂದು ಸಮಸ್ಯೆ ಆಗಿರುವಂಥದ್ದು. ಅದನ್ನೇ ನಾವು ನಿರಾಶ್ರಿತರ ಸಮಸ್ಯೆ ಅಂತ ಪರಿಗಣಿಸ್ಬೋದು. ಇದರ ಜೊತೆಗೆ ಸಂಸ್ಥಾನಗಳ ವಿಲೀನೀಕರಣ ಅನ್ನುವಂಥ ಸಮಸ್ಯೆ ಉದ್ಭವ ಆಗುತ್ತೆ. ಭಾರತದಲ್ಲಿ ಸುಮಾರು 550ಕ್ಕೂ ಹೆಚ್ಚು ರಾಜ ಸಂಸ್ಥಾನಗಳು ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ವು. ಆ ರಾಜ ಸಂಸ್ಥಾನಗಳನ್ನು ಭಾರತಕ್ಕೆ ಸೇರಿಸಿಕೊಳ್ಳುವಂತಹ, ವಿಲೀನ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಒಂದು ಕಾರ್ಯವೇ ಸಂಸ್ಥಾನಗಳ ವಿಲೀನೀಕರಣ. ಆ ಸಂಸ್ಥಾನಗಳ ವಿಲೀನೀಕರಣದ ಸಂದರ್ಭದಲ್ಲಿ ಆ ಸಂಸ್ಥಾನಗಳು ಭಾರತಕ್ಕಾದರೂ ಸೇರಬಹುದಾಗಿತ್ತು, ಪಾಕಿಸ್ತಾನಕ್ಕಾದರೂ ಸೇರಬಹುದಾಗಿತ್ತು,
ಎರಡೂ ದೇಶಗಳಿಗೆ ಸೇರಿಲ್ಲ ಅಂತಂತಂದರೆ ಸ್ವತಂತ್ರವಾಗಿಯೂ ಸಹ ತಾವು ಆಳ್ವಿಕೆಯನ್ನು ಮಾಡಬಹುದಾಗಿತ್ತು ಅನ್ನುವಂಥ 3 ಆಯ್ಕೆಗಳಿದ್ದಂಥ ಸಂದರ್ಭದಲ್ಲಿ ಆ ರಾಜರುಗಳು ಹೆಚ್ಚಿನದಾಗಿ ಭಾರತದ ಒಂದು ತಮ್ಮ ಸಂಸ್ಥಾನವನ್ನು ಭಾರತಕ್ಕೆ ಸೇರಿಸ್ಕೊಳ್ಳಲು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಕೆಲವು ಸಂದರ್ಭದಲ್ಲಿ ಭಾರತದಲ್ಲಿ ಹೈದರಾಬಾದ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಜುನಾಗಢ್ ಅನ್ನುವಂಥ ಪ್ರಾಂತ್ಯ ಆಗಿರ್ಬೋದು, ಈ 3 ಸಂಸ್ಥಾನಗಳ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತವೆ. ಅದರಲ್ಲೂ ಕಾಶ್ಮೀರ ಸಂಸ್ಥಾನದ ಅವತ್ತಿನ ಸಮಸ್ಯೆನೂ ಸಹ ಅವತ್ತು ಆಗಿದಂಥ ಸಮಸ್ಯೆ ಇವತ್ತಿಗೂ ಸಹ ಕಾಶ್ಮೀರ ಅನ್ನುವಂಥದ್ದು ಸಮಸ್ಯೆಯಾಗಿಯೇ ಉಳಿದಿರುವಂಥದ್ದು. ಆ ಸಂಸ್ಥಾನಗಳ ವಿಲೀನೀಕರಣ ಸಂದರ್ಭದಲ್ಲೇ ಆ ರಾಜ ಹರಿಸಿಂಗನ ಒಂದು ನಿಧಾನ ಧೋರಣೆಯೇ ಇವತ್ತಿನ ಈ ಕಾಶ್ಮೀರ ಸಮಸ್ಯೆಗೂ ಸಹ ಒಂದು ಕಾರಣ ಅಂತ ಹೇಳ್ಬೋದು. ಇದು ಸಂಸ್ಥಾನಗಳ ವಿಲೀನೀಕರಣ ಸಮಸ್ಯೆ. ಈ ಸಂದರ್ಭದಲ್ಲಿ ರಾಜರಿಗೆ ರಾಜಧನವನ್ನು ಆ ರಾಜ್ಯದ ಆದಾಯಕ್ಕನುಗುಣವಾಗಿ ಕೊಡುವಂಥ ವ್ಯವಸ್ಥೆಯೂ ಸಹ ಆಗಿತ್ತು. ಅದಾದ ನಂತರ ಕಾನೂನು ಅಥವಾ ಆಡಳಿತ ನಿರ್ವಹಣೆ ಅನ್ನುವಂಥದ್ದು ಸಹ ಮುಖ್ಯವಾಗಿತ್ತು. ಸೊ ಈ ಕಾನೂನು ಮತ್ತು ಆಡಳಿತ ನಿರ್ವಹಣೆಯ ಒಂದು ಅವಶ್ಯಕತೆಯೂ ಸಹ ದೊಡ್ಡ ಮಟ್ಟದಲ್ಲಿ ಅವತ್ತು ಸವಾಲಾಗಿ ಇದ್ದಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಎಲ್ಲ ಸಮಸ್ಯೆಗಳನ್ನು, ಸವಾಲುಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದು ಸಹ ನಾವು ಇಲ್ಲಿ ಗಮನಿಸ್ಬೋದು. ಆ ಕಾನೂನು ಸುವ್ಯವಸ್ಥೆಗಳನ್ನು ಸರಿಪಡಿಸೋದಕ್ಕೋಸ್ಕರ ಮೊದಲನೇದಾಗಿ ಸಂವಿಧಾನದ ರಚನೆಯ ಪ್ರಾಮುಖ್ಯತೆ ಅನ್ನುವಂಥದ್ದು ಗೊತ್ತಾದಂಥದ್ದು. ಆ ಸಂವಿಧಾನದ ರಚನೆಯ ನಂತರ ಎಲ್ಲವೂ ಸಹ ಒಂದು ಚೌಕಟ್ಟಿನೊಳಗೆ ಬಂದಿದ್ದಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇಡೀ ರಾಷ್ಟ್ರದ ಕಾನೂನುಗಳನ್ನು ಅಲ್ಲಿ ರಚನೆ ಮಾಡಿದಂಥದ್ದು. ಅವುಗಳಿಂದ ಇಡೀ ದೇಶವನ್ನು ಒಂದು ವ್ಯವಸ್ಥಿತವಾಗಿ ಆ ದೇಶಕ್ಕೆ ಒಂದು ಚೌಕಟ್ಟನ್ನು ಸಹ ಒದಗಿಸಿದಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾದರೆ ಸಂವಿಧಾನದ ಅರ್ಥವನ್ನು ನಾವಿಲ್ಲಿ ತಿಳಿತಾ ಹೋಗೋಣ. ಒಂದು ರಾಷ್ಟ್ರವನ್ನು ಒಂದು ಚೌಕಟ್ಟಿನ ಒಳಗೆ ಹೇಗೆ ನಿಯಂತ್ರಿಸಬೇಕು ಎಂದು ತಿಳಿಸಿಕೊಡುವ ವ್ಯವಸ್ಥೆಯನ್ನು ಸಂವಿಧಾನ ಅಂತ ಕರಿತೀವಿ. ಸೊ ಈಗ ಭಾರತ ಅನ್ನುವಂತಹ ದೇಶವನ್ನು ಒಂದೇ ಚೌಕಟ್ಟಿನ ಒಳಗೆ ನಿಯಂತ್ರಿಸಬೇಕು. ನಿಯಂತ್ರಣ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ರಾಜಕೀಯ ಅರಾಜಕತೆ ಆಗಿರ್ಬೋದು, ಸುಲಿಗೆಗಳಾಗಿರ್ಬೋದು, ಅಪರಾಧ ಚಟುವಟಿಕೆಗಳಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದನ್ನು ನಿಯಂತ್ರಿಸೋದಕ್ಕೋಸ್ಕರನೇ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಅದನ್ನೇ ನಾವು ಸಂವಿಧಾನ ಅಂತ ಕರಿತೀವಿ. ಈ ಸಂವಿಧಾನ ಅನ್ನುವಂಥದ್ದು ಆಡಳಿತ ವ್ಯವಸ್ಥೆಗೆ ಒಂದು ಚೌಕಟ್ಟನ್ನು ಒದಗಿಸುವಂಥದ್ದು. ಆಡಳಿತವನ್ನು ಒಂದು ಸಂವಿಧಾನದ ಒಳಗೆ ಮಾಡುವಂಥದ್ದು. ಈ ಸಂವಿಧಾನದ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಒಂದು ಸಮಿತಿಯ ಶಿಫಾರಸ್ಸಾಗುತ್ತೆ 1931ರಲ್ಲಿ. ಆ ಶಿಫಾರಸ್ಸು 1931ರ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನದ ನಿರ್ಣಯಗಳು ಸಹ ಪ್ರೇರಕವಾಗುವಂಥದ್ದನ್ನು ನಾವು ನೋಡ್ತೀವಿ. ಈ ಸಂವಿಧಾನದ ರಚನೆ ಮಾಡಲು
ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಅನ್ವಯ 1946ರಲ್ಲಿ ಭಾರತೀಯರಿಂದ ಕೂಡಿದ ಸಂವಿಧಾನದ ರಚನಾ ಸಭೆಯನ್ನು ಮೊಟ್ಟಮೊದಲು ರಚಿಸಲಾಯಿತು. ಈ ಒಂದು ರಚನಾ ಸಭೆಯು 389 ಸದಸ್ಯರನ್ನು ಒಳಗೊಂಡಿದ್ದಂಥದ್ದನ್ನು ನಾವು ನೋಡ್ತೀವಿ. ಸಂವಿಧಾನ ರಚನಾ ಸಭೆಯು 389 ಸದಸ್ಯರನ್ನು ಒಳಗೊಂಡಿತ್ತು. ಭಾರತ ಇಬ್ಬಾಗಗೊಂಡು ಸ್ವತಂತ್ರಗೊಂಡ ನಂತರ 299 ಸದಸ್ಯರನ್ನು ಒಳಗೊಂಡಿತ್ತು. ಅಂದರೆ ಇವತ್ತಿನ ಪಾಕಿಸ್ತಾನವು ಸೇರಿ 389 ಸಂವಿಧಾನ ರಚನಾ ಸದಸ್ಯರನ್ನು ಒಳಗೊಂಡಿತ್ತು. ಯಾವಾಗ ಭಾರತ ಇಬ್ಬಾಗಗೊಳ್ತೋ, ಭಾರತ ಮತ್ತು ಪಾಕಿಸ್ತಾನ ಅನ್ನೋಂಥ ಪ್ರತ್ಯೇಕ ರಾಷ್ಟ್ರಗಳಾಯಿತೋ, ಆಗ 299 ಸದಸ್ಯರು ಭಾರತದನ್ನು ಆಯ್ಕೆಯಾಗಿದ್ದರು. ಅದರಲ್ಲಿ 7 ಜನ ಸದಸ್ಯರು ಮೈಸೂರು ಸಂಸ್ಥಾನದಿಂದ ನಾಮಕರಣಗೊಂಡಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946ರಲ್ಲಿ ನಡೀತು. ಮೊದಲಿಗೆ ಸಂವಿಧಾನವನ್ನು ರಚನೆ ಮಾಡಬೇಕು ಅನ್ನುವಂಥ ಒಂದು ಸಭೆ ಅಥವಾ ಅಧಿವೇಶನ ಆಗಿದ್ದೆ 1946 ಡಿಸೆಂಬರ್ 9ರಂದು. ಇದೊಂದು ಐತಿಹಾಸಿಕ ಘಟನೆ ಅಂತ ಇಲ್ಲಿ ಬಿಂಬಿಸಲಾಗುತ್ತೆ. ಸಚ್ಚಿದಾನಂದ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ ಸಂವಿಧಾನದ್ದು. ಅದಾದ ನಂತರ ಡಿಸೆಂಬರ್ 11, 1946 ಡಾಕ್ಟರ್ ರಾಜೇಂದ್ರ ಪ್ರಸಾದ್ರನ್ನು ಕಾಯಂ ಅಧ್ಯಕ್ಷರನ್ನಾಗಿ ಮಾಡಲಾಗುವಂಥದ್ದು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಕಾಯಂ ಅಧ್ಯಕ್ಷರಾಗಿದ್ದಂಥದ್ದನ್ನು ನಾವು ನೋಡ್ಬೋದು. ಡಿಸೆಂಬರ್ 11, 1946ರಲ್ಲಿ. ಅದರ ಜೊತೆಗೆ ಟಿ ಕೃಷ್ಣಮಾಚಾರಿ ಅನ್ನುವಂಥವರು ಉಪಾಧ್ಯಕ್ಷರಾಗ್ತಾರೆ. ಅನೇಕ ಜನರು ಸದಸ್ಯರಾಗ್ತಾರೆ. ಅವರಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲರು, ಅಂಬೇಡ್ಕರ್ ಅವರು, ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು, ರಾಜಗೋಪಾಲಾಚಾರಿ ಅವರು, ಮುನ್ಷಿಯವರು, ಸರೋಜಿನಿ ನಾಯ್ಡು, ಸುಚೇತನ ಕೃಪಲಾನಿ, ಕರ್ನಾಟಕದಿಂದ ನಿಜಲಿಂಗಪ್ಪ, ಕೆ ಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ ಇವರು ಪ್ರಮುಖರಾಗಿರ್ತಾರೆ. ಇವರೆಲ್ಲ ಸಂವಿಧಾನದ ರಚನಾ ಸಭೆಯ ಸದಸ್ಯರು. ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ರಾಗಿರ್ತಾರೆ. ಉಪಾಧ್ಯಕ್ಷರು ಕೃಷ್ಣಮಾಚಾರಿ ಆಗಿರ್ತಾರೆ. ಅನೇಕ ಜನ ಸದಸ್ಯರನ್ನು ನಾವಿಲ್ಲಿ ಕಾಣ್ಬೋದು. ಅದಾದ ನಂತರ ವಿದ್ಯಾರ್ಥಿಗಳೇ, ಈಗ ರಚನಾ ಸಭೆಯನ್ನು ನೋಡಿದ್ವಿ. ಅದರ ಜೊತೆಗೆ ಕರಡು ರಚನಾ ಸಮಿತಿಯನ್ನು ನಾವು ನೋಡ್ತೀವಿ. ಯಾವ ರೀತಿ ಇರಬೇಕು ಅನ್ನುವಂಥದ್ದು, ಯಾರು ಅದರ ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು. ಈ ಸಂವಿಧಾನದ ರಚನಾ ಸಭೆಯು ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು ಸುಮಾರು 22 ಸಮಿತಿಗಳನ್ನು, 5 ಉಪಸಮಿತಿಗಳನ್ನು ಹೊಂದಿತ್ತು ಕರಡು ರಚನಾ ಸಮಿತಿ ಅನ್ನುವಂಥದ್ದು. ಅವುಗಳಲ್ಲಿ ಪ್ರಮುಖವಾದದ್ದು ಕರಡು ಸಮಿತಿ. 22 ಸಮಿತಿಯಲ್ಲಿ ಪ್ರಮುಖವಾದಂಥ ಸಮಿತಿ, 5 ಉಪಸಮಿತಿಯಲ್ಲಿ ಪ್ರಮುಖವಾದಂಥ ಸಮಿತಿ ಯಾವುದಪ್ಪ ಅಂದರೆ ಅದು ಕರಡು ಸಮಿತಿ ಅನ್ನುವಂಥದ್ದು. ಆ ಕರಡು ಸಮಿತಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಧ್ಯಕ್ಷರಾಗ್ತಾರೆ. ಈ ಕರಡು ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ
ಅದರ ರಚನೆಗೆ ನೀಡಿದಂತಹ ಕೊಡುಗೆಗಳನ್ನು ಆಧರಿಸಿಯೇ ಇವರನ್ನು ಸಂವಿಧಾನದ ಶಿಲ್ಪಿ ಅನ್ನುವಂತಹ ಹೆಸರಿನಲ್ಲಿ ನಾವು ಗುರುತಿಸ್ತೀವಿ ಇವತ್ತಿಗೂ ಸಹ. ಈ ಕರಡು ಸಮಿತಿಯಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್, ಆಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುನ್ಷಿ ಮತ್ತು ರಚನಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಕೃಷ್ಣಮಾಚಾರಿ ಮುಂತಾದವರು ಈ ಒಂದು ಕರಡು ರಚನಾ ಸಮಿತಿಯ ಸದಸ್ಯರಾಗಿದ್ದಂಥದ್ದನ್ನು ನಾವು ನೋಡ್ಬೋದು. ನಂತರ ಸಂವಿಧಾನದ ರಚನೆಯನ್ನು ನಾವು ನೋಡ್ತಾ ಹೋಗೋಣ. ಈ ಸಂವಿಧಾನದ ಒಂದು ರಚನಾ ಸಭೆ ಅನ್ನುವಂಥದ್ದು ಎಲ್ಲ ರಚನಾ ಕಾರ್ಯಗಳನ್ನು ಮುಗಿಸಲು 2 ವರ್ಷ 11 ತಿಂಗಳು ಮತ್ತು 18 ದಿನಗಳು ತೆಗೆದುಕೊಂಡಿದ್ದನ್ನು ನಾವು ಇಲ್ಲಿ ನೋಡ್ತೀವಿ. ರಚನಾ ಸಭೆಯಲ್ಲಿ ಇದ್ದ ಸಮಿತಿಗಳು ನಿರಂತರವಾಗಿ ಕೆಲಸ ನಿರ್ವಹಿಸಿ ಅನೇಕ ಸದಸ್ಯರುಗಳು ಮಂಡಿಸಿದ್ದ ತಿದ್ದುಪಡಿಗಳ ಮೇಲೆ ಚರ್ಚೆ ನಡೆಸಲಾಯಿದ್ದನ್ನು ನಾವು ನೋಡ್ಬೋದು. ಈ ಒಂದು ಅನೇಕ ಕರಡು ಅಥವಾ ತಿದ್ದುಪಡಿಗಳ ಮೇಲೆ ಚರ್ಚೆ ನಡೆಸಿ ನಂತರ ಕರಡು ಸಂವಿಧಾನವನ್ನು ರಚಿಸಲಾಗಿತ್ತು ಅಂತ ನೋಡ್ಬೋದು. ಅಂತಿಮವಾಗಿ ಈ ಒಂದು ಕರಡು ಸಮಿತಿಯನ್ನು ನವೆಂಬರ್ 26, 1949 ಅಂಗೀಕರಿಸಲ್ಪಟ್ಟು ಜನವರಿ 26, 1950 ಜಾರಿಗೆ ತರಲಾಯಿತು. ಈ ದಿನವನ್ನೇ ನಾವು ಗಣರಾಜ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ಅಂಗೀಕರಣಗೊಂಡಿದ್ದು ನವೆಂಬರ್ 26, 1949, ಜಾರಿಗೆ ಬಂದಿದ್ದು ಜನವರಿ 26, 1950 ಅನ್ನುವಂಥದ್ದು. ನಂತರ ವಿದ್ಯಾರ್ಥಿಗಳೇ, ಈ ಸಂವಿಧಾನದ ಪ್ರಸ್ತಾವನೆಯನ್ನು ನಾವು ನೋಡೋಣ. ಅಂದರೆ ಪೂರ್ವ ಪೀಠಿಕೆ ಏನಿದೆ ಈ ಸಂವಿಧಾನದ ಒಳಗೆ ಅಂತ. ಭಾರತದ ಸಂವಿಧಾನ ಅನ್ನುವಂಥದ್ದು ತನ್ನದೇ ಆದಂತಹ ಪ್ರಸ್ತಾವನೆಯನ್ನು ಒಳಗೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಒಂದು ಪ್ರಸ್ತಾವನೆಯಲ್ಲಿ ಏನಿದೆ ಅಂತಂತಂದರೆ ಸಂವಿಧಾನದ ರೂಪುರೇಷೆ, ಸಂವಿಧಾನದ ಮೌಲ್ಯ, ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶವನ್ನೇ ಈ ನಮ್ಮ ಸಂವಿಧಾನದ ಪ್ರಸ್ತಾವನೆ ಅನ್ನುವಂಥದ್ದಾಗಿರುವಂಥದ್ದು. ಈ ಪ್ರಸ್ತಾವನೆ ಅನ್ನುವಂಥದ್ದು ಜನತೆಯ ಧ್ಯೇಯಗಳನ್ನು ನಿರ್ಧರಿಸಿ ಘೋಷಿಸಿಕೊಂಡಂತಹ ಆದರ್ಶ ತತ್ವವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಸಂವಿಧಾನದ ಪ್ರಸ್ತಾವನೆಯನ್ನು ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947 ಅಂಗೀಕರಿಸುತ್ತೆ. ಈ ನಿರ್ಣಯ ಏನನ್ನು ಅಂಗೀಕರಿಸುತ್ತೆ? ಈ ನಿರ್ಣಯದಲ್ಲಿ ಏನಿತ್ತು ಅಂದರೆ ಭಾರತದ ಒಂದು ಸ್ವಾತಂತ್ರ್ಯ, ಅದರ ಜೊತೆಗೆ ಗಣರಾಜ್ಯ, ಅದರ ಜೊತೆಗೆ ಪ್ರಜೆಗಳ ಪರಮಾಧಿಕಾರ
ಜನತೆಯ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವುದಾಗಿ ಈ ಒಂದು ಧ್ಯೇಯ ನಿರ್ಣಯಗಳು ತಿಳಿಸಿದ್ದಂಥದ್ದನ್ನು ನಾವು ನೋಡ್ಬೋದು. ಇದಾದ ನಂತರ ಭಾರತದ ಪ್ರಜೆಗಳಾದಂತಹ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವಾತ್ಮಕ ಗುಣತಂತ್ರಗಳನ್ನಾಗಿ ವಿಧ್ಯುಕ್ತವಾಗಿ ಇದನ್ನು ಸ್ಥಾಪಿಸಲಾಯಿತು. ಅದರ ಜೊತೆಗೆ ಈ ಯಾವ ರೀತಿಯಾದಂತಹ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನುವಂಥದ್ದು ಸಹ ತಿಳಿಸಲಾಯಿತು. ಈ ಪೂರ್ವ ಪೀಠಿಕೆಯಲ್ಲಿದ್ದಂತಹ ಪ್ರಮುಖ ಅಂಶಗಳನ್ನು ಪ್ರಾರಂಭದಲ್ಲಿ ನಾವು ಯಾವ ರೀತಿ ಪ್ರಾರಂಭ ಮಾಡ್ತೀವಿಪ್ಪ ಅಂತಂತಂದರೆ ಪ್ರಸ್ತಾವನೆಯನ್ನು ಭಾರತದ ಪ್ರಜೆಗಳಾದ ನಾವು ಅನ್ನುವಂಥದ್ದು. ಭಾರತದ ಪ್ರಜೆಗಳಾದ ನಾವು ಎಂದು ಈ ಪೂರ್ವ ಪೀಠಿಕೆಯಲ್ಲಿ ಆರಂಭವಾಗಿರುವಂಥದ್ದು. ಈ ಭಾರತದ ಸಂವಿಧಾನವು ಭಾರತೀಯರಿಂದಲೇ ರಚಿತಗೊಂಡಿದ್ದು, ಭಾರತದ ಪ್ರಜೆಗಳಾದ ನಾವೆಲ್ಲ ಭಾರತೀಯರು ಎಂಬ ಭಾವನೆ ಹೊಂದಿ ಎಲ್ಲರ ಆಶೋತ್ತರ ಕಾಪಾಡಿಕೊಳ್ಳುವಂಥದ್ದಕ್ಕೆ ಶ್ರಮಿಸಿ ಅನ್ನುವಂಥದ್ದು. ಅದಾದ ನಂತರ ಸಾರ್ವಭೌಮ ರಾಷ್ಟ್ರ ಅನ್ನುವಂಥದ್ದು. ಭಾರತ ಯಾವುದೇ ರಾಷ್ಟ್ರಕ್ಕೆ ಅಧೀನವಲ್ಲ. ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ ಸಾರ್ವಭೌಮ ರಾಷ್ಟ್ರವಾಗಿದೆ ಅನ್ನುವಂಥದ್ದು. ವಿಶ್ವದ ಯಾವುದೇ ಬಣಕ್ಕೆ ಸೇರದೆ ತನ್ನದೇ ಆದ ಸ್ವತಂತ್ರ ವಿದೇಶಾಂಗ ನೀತಿ, ಅಲಿಪ್ತ ನೀತಿ, ಯೋಜನಾ ಪದ್ಧತಿಗಳನ್ನು ಅನುಸರಿಸಿ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರ ಪಡೆದಿದೆ ಅನ್ನುವಂಥದ್ದು. ಅಂದರೆ ಸಾರ್ವಭೌಮ ದೇಶ ಅಂತಂತಂದರೆ ಯಾವುದೇ ಒಂದು ದೇಶದ ಕೈ ಕೆಳಗಿಲ್ಲ, ಒಂದು ಸ್ವತಂತ್ರ ದೇಶ. ಯಾವ ಪ್ರಪಂಚ 1945 ನಂತರ ಬಣಗಳಾಗಿ ವಿಭಾಗವಾಗಿತ್ತು, ಆ ಯಾವುದೇ ಬಣಕ್ಕೂ ಸೇರದೇ ಇರುವಂಥ ದೇಶ. ಎಲ್ಲ ಬಣಗಳೊಂದಿಗೆ ಸಮಾನವಾದಂತಹ ಅಂತರವನ್ನು ಕಾಯ್ದುಕೊಂಡಂತಹ ಅಲಿಪ್ತ ನೀತಿಯನ್ನು ಅನುಸರಿಸಿದಂಥ ದೇಶ. ಯಾವುದೇ ಯೋಜನಾ ಪದ್ಧತಿಗಳನ್ನು ಅನುಸರಿಸುವಂಥ ಸಂದರ್ಭದಲ್ಲಿ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರ ಪಡೆದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಅದಾದ ನಂತರ ಸಮಾಜವಾದಿ ತತ್ವ. ಭಾರತವನ್ನು ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದು ಸಂವಿಧಾನದ ಪ್ರಧಾನ ಗುರಿ. ಅದು ಪ್ರಸ್ತಾವನೆಯಲ್ಲೂ ಸಹ ತಿಳಿಸಿರುವಂಥದ್ದು. ಸಮಾಜವಾದ ಎಂಬ ಪದವನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಅಳವಡಿಸಿಕೊಂಡಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಇದಾದ ನಂತರ ಈ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜಾತ್ಯತೀತ ಅಥವಾ ಮತ ನಿರಪೇಕ್ಷ ರಾಷ್ಟ್ರ ಅನ್ನುವಂತಹ ಒಂದು ಅಂಶವನ್ನು ಹೇಳಿರುವಂಥದ್ದು. ಜಾತ್ಯತೀತ ಅಥವಾ ಮತ ನಿರಪೇಕ್ಷ ಅಂತಂತಂದರೆ ಭಾರತ ಅನ್ನುವಂಥದ್ದು ಜಾತ್ಯತೀತ ರಾಷ್ಟ್ರ ಅನ್ನುವಂಥದ್ದು. ಅದರ ಜೊತೆಗೆ ಜಾತ್ಯತೀತ ಅನ್ನುವಂತಹ ಪದವನ್ನು ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಅಳವಡಿಸ್ಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಅಂತಂತಂದರೆ ಯಾವುದೇ ಒಂದು ಮತವನ್ನು ರಾಷ್ಟ್ರೀಯ ಮತವನ್ನಾಗಿ ಅಂಗೀಕರಿಸಿಲ್ಲ ಅನ್ನುವಂಥದ್ದೇ ಮತ ನಿರಪೇಕ್ಷ ಅಥವಾ ಜಾತ್ಯತೀತ. ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮ ಅಂತ ಇಲ್ಲಿ ಹೇಳಿಲ್ಲ ಅನ್ನುವಂಥದ್ದು. ಆದ್ದರಿಂದ ಭಾರತ ಅನ್ನುವಂಥದ್ದು ಮತ ನಿರಪೇಕ್ಷ ರಾಷ್ಟ್ರವಾಗಿರುವಂಥದ್ದನ್ನು ನಾವು ಘೋಷಣೆ ಮಾಡ್ತೀವಿ. ಇಲ್ಲಿ ಪ್ರಜೆಗಳು ತಮಗೆ ಬೇಕಾದ ಯಾವುದೇ ಮತವನ್ನು ಆಚರಿಸುವಂತಹ, ಅನುಸರಿಸುವಂತಹ ಸ್ವತಂತ್ರವನ್ನು ಪಡೆದಿರುತ್ತಾರೆ ಅನ್ನುವಂಥದ್ದು.
ಸರ್ವಧರ್ಮಕ್ಕೂ ಸಹ ಸಮಾನವಾದಂಥ ಪ್ರಾತಿನಿಧ್ಯವನ್ನು ನೀಡಿರುವಂಥದ್ದು ಭಾರತ. ಇದನ್ನೇ ನಾವು ಜಾತ್ಯತೀತ ಅಥವಾ ಮತ ನಿರಪೇಕ್ಷ ರಾಷ್ಟ್ರ ಅಂತ ಕರೆಯುವಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಇಷ್ಟೇ, ಜಾತ್ಯತೀತ ಅಥವಾ ಮತ ನಿರಪೇಕ್ಷ ರಾಷ್ಟ್ರ ಅಂತಂತಂದರೆ ಯಾವುದೇ ಮತವನ್ನು ಭಾರತ ರಾಷ್ಟ್ರೀಯ ಮತವನ್ನಾಗಿ ಅಂಗೀಕರಿಸಿಲ್ಲ. ಪ್ರಜೆಗಳು ತಮಗೆ ಬೇಕಾದ ಮತವನ್ನು ಆಚರಿಸಿ ಅನುಸರಿಸುವಂಥ ಸ್ವತಂತ್ರವನ್ನು ಪಡೆದಿರುತ್ತಾರೆ. ಭಾರತದಲ್ಲಿ ಸರ್ವಧರ್ಮಕ್ಕೂ ಸಹ ಸಮಾನವಾದಂಥ ಪ್ರಾತಿನಿಧ್ಯವನ್ನು ನೀಡಲಾಗಿದೆ ಅನ್ನುವಂಥದ್ದು ನಾವಿಲ್ಲಿ ಜಾತ್ಯತೀತ ಅಥವಾ ಮತ ನಿರಪೇಕ್ಷಿತ ರಾಷ್ಟ್ರ ಅಂತ ಹೇಳೋದಕ್ಕೆ ಮೂಲವಾದಂತಹ ಕಾರಣ ಆಗುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳೇ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನುವಂಥದ್ದು. ಈ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಂತಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಸುಖವನ್ನು ಸಾಧಿಸುವಂತಹ ಜವಾಬ್ದಾರಿ ಅನ್ನುವಂಥದ್ದು ಸರ್ಕಾರದ್ದಾಗಿರುತ್ತೆ. ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಯೇ ಸರ್ಕಾರದ್ದಾಗಿರುತ್ತೆ. ಅದನ್ನೇ ನಾವು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರಿತೀವಿ. ಇಲ್ಲಿ ಚರ್ಚೆಗಳ ಮೂಲಕ ರಾಷ್ಟ್ರದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥದ್ದಾಗುತ್ತೆ. ಚರ್ಚೆಗಳ ಮೂಲಕ ರಾಷ್ಟ್ರದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು, ಸರ್ಕಾರಗಳ ರಚನೆ ಅನ್ನುವಂಥದ್ದು 5 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಆ ರಚನೆ ಅನ್ನುವಂಥದ್ದು ಸಾರ್ವತ್ರಿಕ ಚುನಾವಣೆಗಳ ಮೂಲಕ ನಡೆಯುವಂಥದ್ದು. ಆ ಸಾರ್ವತ್ರಿಕ ಚುನಾವಣೆಗಳು ಮುಕ್ತ ಮತದಾನ ಪದ್ಧತಿಯನ್ನು ಒಳಗೊಂಡಿರುವಂಥದ್ದು. ಇವೆಲ್ಲವೂ ಸಹ ನಮ್ಮ ಪ್ರಜಾಪ್ರಭುತ್ವವನ್ನು ಬಿಂಬಿಸುತ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು. ಭಾರತದ ರಾಷ್ಟ್ರಪತಿಯನ್ನು ಸಹ 5 ವರ್ಷಗಳ ಅವಧಿಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವಂಥದ್ದು ಭಾರತದ ಒಂದು ಗಣರಾಜ್ಯ ವ್ಯವಸ್ಥೆ ಎನ್ನುವಂಥದ್ದನ್ನು ಸೂಚಿಸುತ್ತದೆ. 5 ವರ್ಷಗಳಿಗೊಮ್ಮೆ ಚುನಾವಣೆಗಳ ಮೂಲಕ ಎಲ್ಲ ಆಡಳಿತದಲ್ಲಿ ಆಗುವಂತಹ ಬದಲಾವಣೆಗಳು ಅಥವಾ ಮರು ಆಯ್ಕೆಗಳಿಗೆ ಆ ಚುನಾವಣೆಗಳು ಕಾರಣ ಆಗ್ತವೆ. ಜನರ ಸುಖ ಅನ್ನುವಂಥದ್ದು, ಸಾಧಿಸುವಂಥ ಜವಾಬ್ದಾರಿ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮುಕ್ತ ಮತದಾನವನ್ನು ಮಾಡುವಂಥದ್ದು, 18 ವರ್ಷ ಮೇಲ್ಪಟ್ಟಂತಹ ವಯಸ್ಕ ಸಾರ್ವತ್ರಿಕ ಮತದಾನ ಪದ್ಧತಿಯನ್ನು ಅನುಸರಿಸುವಂಥದ್ದು ಒಂದು ಸಂವಿಧಾನದ ಪ್ರಜಾಪ್ರಭುತ್ವವನ್ನು ಇಲ್ಲಿ ಬಿಂಬಿಸುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ವಿದ್ಯಾರ್ಥಿಗಳೇ. ಇಷ್ಟು ನಮ್ಮ ಸಂವಿಧಾನದ ರಚನೆಯ ಸಂದರ್ಭದಲ್ಲಿ, ಸ್ವತಂತ್ರಗೊಂಡಂಥ ಸಂದರ್ಭದಲ್ಲಿ ಭಾರತ ಎದುರಿಸಿದಂತಹ ನಿರಾಶ್ರಿತರ ಸಂಸ್ಥಾನಗಳ ವಿಲೀನೀಕರಣದ ಹಲವಾರು ಕಾನೂನುಗಳು, ಸುವ್ಯವಸ್ಥೆ, ಆಡಳಿತ ನಿರ್ವಹಣೆಯ ಸಮಸ್ಯೆಗಳನ್ನು ಎದುರಿಸಿ ಸಂವಿಧಾನ ಅಂದ್ರೇನು, ಅದರ ರಚನೆ ಯಾವ ರೀತಿ ಇರಬೇಕು, ಆ ರಚನಾ ಸಭೆ ಅನ್ನುವಂಥದ್ದು ಯಾವ ರೀತಿ ಆಗಬೇಕು, ಆ ರಚನಾ ಸಭೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರನ್ನು ಮಾಡಿ, ಅದಾದ ನಂತರ ಸುಮಾರು 22 ಕರಡು ಸಮಿತಿ, 5 ಉಪಸಮಿತಿಗಳನ್ನು ಮಾಡಿ, 22 ಸಮಿತಿಗಳು ಮತ್ತು 5 ಉಪಸಮಿತಿಗಳನ್ನು ಮಾಡಿ, ಅದರಲ್ಲಿ ಕರಡು ಸಮಿತಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಾಮುಖ್ಯತೆ ನೀಡಿ, ಆ ಕರಡು ಸಮಿತಿಗೆ ಡಾಕ್ಟರ್ BR ಅಂಬೇಡ್ಕರ್ರನ್ನು ಅಧ್ಯಕ್ಷರನ್ನಾಗಿ ಮಾಡಿ, ಅದಾದ ನಂತರ ಸಂವಿಧಾನದ ರಚನೆಯನ್ನು ಮಾಡಿ,
ಆ ರಚನೆಯನ್ನು ಮಾಡಿದಂತಹ ಸಂವಿಧಾನವನ್ನು 26 ನವಂಬರ್ 1949ರಲ್ಲಿ ಅಂಗೀಕರಿಸಿ ಜನವರಿ 26, 1950ರಲ್ಲಿ ಜಾರಿಗೆ ತರುವಂಥದ್ದು, ಅದನ್ನು ಗಣರಾಜ್ಯ ದಿನ ಅಂತ ಮಾಡುವಂಥದ್ದು. ಅದಾದ ನಂತರದಲ್ಲಿ ಪ್ರಸ್ತಾವನೆಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ರೂಪರೇಷೆಗಳು, ಮೌಲ್ಯಗಳು, ಸಿದ್ಧಾಂತಗಳು, ಎಲ್ಲ ಧ್ಯೇಯಗಳು ಅನ್ನುವಂಥದ್ದನ್ನು, ಧ್ಯೇಯಗಳ ನಿರ್ಣಯ ಅನ್ನುವಂಥದ್ದನ್ನು, ಸ್ವತಂತ್ರ ಗಣರಾಜ್ಯ ಅಧಿಕಾರ, ಪರಮಾಧಿಕಾರ ಅನ್ನುವಂಥದ್ದನ್ನು ತಿಳಿಸಿ, ಆ ಪ್ರಸ್ತಾವನೆಯಲ್ಲಿ ಪ್ರಾರಂಭದ ಪದಗಳೇ ಭಾರತದ ಪ್ರಜೆಗಳಾದ ನಾವು ಅನ್ನುವಂಥ ವಾಕ್ಯವನ್ನು ಸೇರಿಸಿ, ಸಾರ್ವಭೌಮ ರಾಷ್ಟ್ರ ಅನ್ನುವಂಥ ಕಲ್ಪನೆಯನ್ನು ತಿಳಿಸಿ, ಜಾತ್ಯತೀತ ರಾಷ್ಟ್ರ ಅಥವಾ ಮತ ನಿರಪೇಕ್ಷ ರಾಷ್ಟ್ರ ಅನ್ನುವಂಥದ್ದನ್ನು ತಿಳಿಸಿ, ಎಲ್ಲರ ಜನರ ಸುಖ ಅನ್ನುವಂಥದ್ದು ಸಾಧಿಸುವ ಜವಾಬ್ದಾರಿ ಸರ್ಕಾರದ್ದೇ ಅನ್ನುವಂತಹ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಇಲ್ಲಿ ತಿಳಿಸಿರುವಂಥದ್ದು ಭಾರತದ ಒಂದು ಸಂವಿಧಾನದ ಪ್ರಮುಖವಾದಂತಹ ಪೂರ್ವ ಪೀಠಿಕೆ ಪ್ರಸ್ತಾವನೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿಸ್ಬೋದು. ಇಷ್ಟು ವಿದ್ಯಾರ್ಥಿಗಳೇ ಮುಖ್ಯವಾದಂಥ ಸಂವಿಧಾನದ ಒಂದು ಮೊದಲ ಭಾಗ. ನಂತರದ ತರಗತಿಯಲ್ಲಿ ನಾವು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ತಿಳಿಯೋಣ ಅಂತ ಹೇಳ್ತಾ, ಇವತ್ತಿನ ಈ ತರಗತಿ ನಿಮಗೆಲ್ಲ ಅರ್ಥ ಆಗಿದೆ ಅಂತಲೂ ಸಹ ಭಾವಿಸ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.